ಎಲ್ಲರೂ ಡೆಮೋ ವಿಡಿಯೋ ನೋಡಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಂಗೆ ನಿಮ್ಮ ಪ್ರೋತ್ಸಾಹ ಹಂಗೆ ಇರಲಿ ಫ್ರೆಂಡ್ಸ್. ಯಾಕಂತಂದರೆ ನಾನು ಇನ್ನೂ ಭಾಳ ದಿನ ವೀಡಿಯೋ ಮಾಡೋದ್ಬಿಟ್ಟು ಒಂದು ನಿಮಿಷ ಎಲ್ಲ ಏರೋಪ್ಲೇನ್ ಮೋಡ್ ಆಗಿಬಿಡ್ತೀನಿ. ಯಾಕಂತಂದರೆ ಯಾವ ಡಿಸ್ಟರ್ಬೆನ್ಸ್ ಆಗ್ಬಿಡೋದು ಅದಕ್ಕೋಸ್ಕರ. ಸೊ ಡೆಮೋ ವಿಡಿಯೋ ನೋಡಿದ್ರೆ ಹಿಂದೆ ವೀಡಿಯೋ ಅದು ಮಾತ್ರ ಸಖತ್ತಾಗಿ ಈಸಿ ಇದೆ ಮಾಡ್ಕೊಳ್ಳೋದು, ಸಿಂಪಲ್ ಅದು. ಓಕೆನಾ? ಹಂಗೆ ನಮ್ಮ ಫೇಸ್ಬುಕ್ ಕೂಡ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಂಗೆ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡೋ ಮಾತ್ರ ಮರೆಯೋಕೆ ಫ್ರೆಂಡ್ಸ್. ಇನ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಬಿಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಮಾತ್ರ ಇದ್ದೇ ಇರಲಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊತ ಇದ್ದೀನಿ ನೋಡಿ. ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡು ಈ ಥರ ಇರುತ್ತೆ ಇಂಟರ್ಫೇಸ್. ಓಕೆನಾ? ಈ ಥರ ಓಪನ್ ಮಾಡ್ಕೊಳ್ಳಿ. ಫಾಂಟ್ ಒಂದು ಕೊಟ್ಟಿರ್ತೀನಿ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಅಲರ್ಟ್ ಮೋಷನ್ ಫಾಂಟ್ ಇರುತ್ತೆ. ಈಗ ಮೇನ್ ಏನು ಕೆಲಸಪ್ಪ ನಿಮ್ದು ಅಂತಂದರೆ ಫಸ್ಟ್ ಬ್ಯಾಕ್ ಬನ್ನಿ. ಬಜೆಟ್ ಆ್ಯಪ್ ಅಂತ ಒಂದಿದೆ. ಓಕೆನಾ? ಫಸ್ಟ್ ನೀವು ಏನು ಮಾಡ್ತೀರ ಅಂತಂದರೆ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಂಡು ಈ ಫುಲ್ 9.16 ಇದೆಯಲ್ಲ ಅದನ್ನ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಹೋಗ್ತಿ. ಮತ್ತು ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಓಕೆನಾ? ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಆ ಫೋಟೋನ, ಎಕ್ಸಾಂಪಲ್ಗೆ ಈ ಫೋಟೋ ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಪ್ಲಸ್ನ ಕ್ಲಿಕ್ ಮಾಡ್ಕೊಂಡು ಕರೆಂಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ಫೋಟೋನ, ಓಕೆನಾ, ಅದೇ ಫೋಟೋ ತಗೊಂಬಂದು ಬಜೆಟ್ ಆ್ಯಪಲ್ಲಿ ಅದೇ ಫೋಟೋ ತಗೊಂಬಂದು ಆ್ಯಸ್ ಇಟ್ ಈಸ್ ಯಾವ ಥರಪ್ಪ ಅಂತಂದರೆ ಒಂದು ನಿಮಿಷ. ರೆಮಿನಿ ಎಲ್ಲಿದಪ್ಪ ಇದು ರೆಮಿನಿ ಸಿಗೋದು ಹಂಗೆ ಇಲ್ಲಿ ಸಿಕ್ಕಿತ್ತು. ಯಾವ ಫೋಟೋ ನೀವು ಎಕ್ಸ್ಪೋರ್ಟ್ ಮಾಡಿರ್ತೀರಿ ಅದೇ ಫೋಟೋನ ಇದರಲ್ಲಿ ಹಾಕಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಸಾರಿ ನೆಟ್ ಕಾಯ್ತಿದೆ. ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಾದ್ಮೇಲೆ ಏನಿಲ್ಲ, ಸಿಂಪಲ್ ಆಯಿತಾ. ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಾದ್ಮೇಲೆ ರಿಮೂವ್ ಆಗುತ್ತೆ. ಅವಾಗ ಪ್ರಾಜೆಕ್ಟ್ ಓಪನ್ ಮಾಡಿಕೊಂಡು ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಆನ್ ಮಾಡ್ಕೊಳ್ಳಿ. ಇದನ್ನ ಕ್ಯಾಮ್ರಾ ಆನ್ ಮಾಡಿಕೊಂಡು ಇಲ್ಲಿ ಯಾವ ಫೋಟೋ ಇದೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲ್ನಕ್ಕೆ ಹೋಗಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಆ ಫೋಟೋ ಒಂದು ನಿಮಿಷ ಮೋಷನಾಗ ಸೇವ್ ಮಾಡ್ಕೊಂಡಿರ್ತೀರಲ್ವ ಹಾಗೆ ರೀ. ಅಲರ್ಟ್ ಮೋಷನಲ್ಲಿ ಸೇವ್ ಮಾಡ್ಕೊಂಡಿರೋ ಫೋಟೋ ಅಲರ್ಟ್ ಮೋಷನಲ್ಲಿ ಈ ಥರ ಇರುತ್ತೆ ಫಸ್ಟ್ ಇಂಟರ್ಫೇಸ್. ಒಂದು ನಿಮಿಷ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾವ ಥರ ಅಂತಂದರೆ ಇವಾಗ ಫೋಟೋ ಹೆಂಗೆ ಅಡ್ಜಸ್ಟ್ ಮಾಡ್ತೀರ ಆ ಥರ. ಓಕೆನಾ? ಈ ಥರ ಮತ್ತು ಇವಾಗ ಹಿಂಗೆ ರೊಟೇಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಫೋಟೋ ಆ ಥರ ಅಡ್ಜಸ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನೀವು ಫೋಟೋ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ವ ಸೊ ಅದು ಎಲ್ಲಿದೆ ನೋಡಿ, ಬಜೆಟ್ ಆ್ಯಪ್. ಅದು ಬಜೆಟ್ ಆ್ಯಪ್ ಅಂತಲೇ ಇರುತ್ತೆ. ಈ ಥರ ಹೋಗಿ ನೋಡಿ ನಂದು ರಿಮೂವ್ ಆಗಿದೆ. ಸೊ ಅಲ್ಲಿ ಏನು ಓದಿದ್ರೆ ಅದೇ ಸೇಮ್ ಅದೇ ಥರ ಕ್ಲಿಕ್ ಮಾಡಿದ್ರೆ ಅದೇ ಥರ ಸೆಟ್ ಆಗುತ್ತೆ ನೋಡಿ. ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ ಒಂದು ಟೈಮು. ಓಕೆನಾ? ಈ ಥರ ಎಲ್ಲ ಸೆಟ್ ಆಗುತ್ತೆ ಬೇಕಾದ್ರೆ ನೀವು ನೋಡಿದ್ವಿ. ಈ ಥರ ಬಂದು ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಏನೂ ಇಲ್ಲ. ನೀವು ಎಲ್ಲೆಲ್ಲಿ ಫಾಂಟ್ ಇರೋದಲ್ಲ ಸೊ ನಿಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಮಸ್ತ್ ಕಾಣುತ್ತೆ. ಓಕೆನಾ? ಸೇಮ್ ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ ರಿಪ್ಲೈ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಹಂಗೆ ನಮ್ಮ ಫೇಸ್ಬುಕ್ ಕೂಡ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯೋಕೆ ಫ್ರೆಂಡ್ಸ್. ಓಕೆ, ಬಾಯ್, ಜೈ ಹಿಂದ್.